ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಕರ್ನಾಟಕ ರಾಜ್ಯವ್ಯಾಪಿಯಾಗಿ ಚಳುವಳಿಯನ್ನು ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ SC SP ಮತ್ತು TSP ಹಣವನ್ನು ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಬೇರೆ ಬೇರೆ ಯೋಜನೆಗಳಿಗೆ ವರ್ಗಾಯಿಸ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಮತ್ತು ಆ ವರ್ಗಾವಣೆಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಇದು SC SP TSP ಕಾಯ್ದೆಯ 7C ಮತ್ತು 7D ಆ ಒಂದು ಕಲಂಗಳನ್ನು ರದ್ದುಪಡಿಸಬೇಕು ಅಂತೇಳಿ ಆಗ್ರಹಿಸಿ ಬೋವಿ ನಿಗಮ, ವಾಲ್ಮೀಕಿ ನಿಗಮ ಸೇರಿದಂತೆ ಬೇರೆ ಬೇರೆ ನಿಗಮದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರದ ಸಮಗ್ರ ತನಿಖೆಯನ್ನು ಮಾಡಿ ಆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಯಾವ್ಯಾವ ವ್ಯಕ್ತಿಗಳಿದ್ದಾರೆ ಅವ್ರ ವಿರುದ್ಧ ಅಟ್ರಾಸಿಟಿ 420 ಅಧಿಕಾರದ ದುರುಪಯೋಗ, ಸರ್ಕಾರಿ ಯಂತ್ರದ ದುರುಪಯೋಗ ಮತ್ತಿತರ ಒಂದು ಕಲಂಗಳ ಅಡಿಯೊಳಗೆ ಅವರಿಗೆ ಕೇಸ್ ಹಾಕಿ ಒಳಗಡೆ ಹಾಕಬೇಕು ಅಂತಕ್ಕಂಥ ಡಿಮಾಂಡನ್ನು ಇಟ್ಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ SC SP TSP ಹಣದಲ್ಲಿ ಮನೆಗಳನ್ನು ಕಟ್ಟಿಕೊಡ್ಲಿಕ್ಕೆ 5 ಲಕ್ಷವನ್ನು ಮೀಸಲಿಡಬೇಕು. ಯಾರಿಗೆ ಮನೆ ಕಟ್ಟಲಿಕ್ಕೆ ನಿವೇಶನ ಇಲ್ಲ ಸರ್ಕಾರನೇ ನಿವೇಶನವನ್ನು ಖರೀದಿ ಮಾಡಿ ಅವರಿಗೆ ನಿವೇಶನವನ್ನು ಒದಗಿಸಬೇಕು. ಸರ್ಕಾರಿ ಅಧಿಕಾರಿಗಳು ತಟಸ್ಥವಾಗಿರಬೇಕಾಗಿರ್ತಕ್ಕಂಥದ್ದು ಸಂವಿಧಾನದ ಆಶಯ. ಕಲಬುರಗಿ ನಗರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದ ಉದ್ದೇಶ ಏನು, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಒಂದು ಆಶೆ ಇತ್ತು, ಆ ಆಶೆಯನ್ನು ನಿರಾಶೆ ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದ್ದಂತೆ ಬಡವರಿಗೆ ಸಿಗ್ತಕ್ಕಂಥ ಅನುದಾನವನ್ನು ತಮ್ಮ ಸರ್ಕಾರಕ್ಕೆ ಉಪಯೋಗಿಸಿಕೊಂಡು SC ST ಜನಾಂಗಕ್ಕೆ ಮಲತಾಯ ಧೋರಣೆ ಮಾಡಿದ್ದು ಇದು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ BJP ಸರ್ಕಾರ ಹಗರಣದಲ್ಲಿ ತುಂಬಿ ಹೋಗಿತ್ತು. ನಾವು ಕಾಂಗ್ರೆಸ್ಲಿಂದ ಏನಾದರೂ ನಮ್ಮ ಬಡ ಕುಟುಂಬಗಳಿಗೆ ರೈತರಿಗೆ ಸಹಾಯ ಆಗ್ತದ ಅಂಥೇಳಿ ನಾವೆಲ್ಲ ಒಂದುಗೂಡಿ ಇವತ್ತು ಸರ್ಕಾರವನ್ನು ತಂದರೆ ಇವತ್ತು ಸರ್ಕಾರ ನಾಚಿಗೇಡಿ ಕೆಲಸವನ್ನು ಮಾಡಿದೆ. ಬಡವರಿಗೆ ಸಿಗ್ತಕ್ಕಂಥ ಅನುದಾನವನ್ನು ತಮ್ಮ ಉಪಯೋಗಕ್ಕಾಗಿ ಉಪಯೋಗಿಸ್ಕೊಂಡು ಬಡವರನ್ನು ಲೂಟಿ ಮಾಡಿದೆ ಅಲ್ಲ, ಇದನ್ನು ನಾವು ಖಂಡನೆಯನ್ನು ಮಾಡ್ತೀವಿ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು SC ST ಹಣವನ್ನು ಏನು ನೀವು ಬೇರೆ ಕಡೆ ವರ್ಗಾವಣೆ ಮಾಡಿಸಿದ್ದೀರಿ ಆ ಹಣ ಕೂಡಲೇ ಬಡವರಿಗೆ ಅವರವರಿಗೆ ಸೇರಬೇಕು ಮತ್ತು ಆ ಹಗರಣದಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಕೂಡಲೇ ಜೈಲಿಗಟ್ಟಬೇಕು, ಶಿಕ್ಷೆ ಕೊಡಬೇಕು, ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ಮತ್ತೊಂದು ಸೂರಿಗಾಗಿ ಸಮರ. ಕಲಬುರಗಿ ನಗರದಲ್ಲಿ ಬಡವರಿಗೆ ಕಟ್ತಕ್ಕಂಥ ಹಲವಾರು ಅಪಾರ್ಟ್ಮೆಂಟ್ಗಳನ್ನು ನೀವು ಕಟ್ಟಿದ್ದೀರಿ. ಬಡವರಿಗೆ ದಾನ ಮಾಡ್ತೀವಿ, ಬಡವರಿಗೆ ಸಹಾಯ ಮನೆಗಳನ್ನು ಕೊಡ್ತೀನಿ ಅಂತೇಳಿ ನೀವು ತೆಗೆದು ನೋಡ್ರಿ ಯಾರ್ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ PAಗಳಿಗೆ, MLA ಚೇಲಾಗಳಿಗೆ ಅವರಿಗೆ 4-5 ಬಡವರಿಗೆ ಆಶ್ರಯ ಯೋಜನೆಗಳಲ್ಲಿ ಮನೆಗಳನ್ನು ಸಿಕ್ಕಿದಾವು. ಅದನ್ನ ಬಂದ್ ಮಾಡ್ರಿ. ಯಾರು ಬಡವರಿದ್ದಾರೋ, ಯಾರು ಮನೆ ಇಲ್ಲದವರಿದ್ದಾರೋ, ಯಾರು ಬಡ ಕುಟುಂಬದವರಿದ್ದಾರೋ ಅಂಥವ್ರಿಗೆ ಆ ಮನೆಯನ್ನು ಹಂಚ್ರಿ. ಖಾಲಿ ಬಿದ್ದ ಮನೆಗಳಿದ್ದಾವು ಎಷ್ಟೋ ಕಡೆ ಅಪಾರ್ಟ್ಮೆಂಟ್ಗಳು, ಅವು ಬಡವರಿಗೆ ಸೇರಿಸುವಂತ ಕೆಲಸ ಮಾಡ್ರಿ. ಹೇಳಿ ಧಿಕ್ಕಾರ. SC ST ಹಣ ವರ್ಗಾವಣೆದಲ್ಲಿ ಕಳ್ಳರನ್ನ ಕೂಡಲೇ ಬಂಧಿಸಿ ಹಣ ಕಳ್ಳರನ್ನ ಕೂಡಲೇ ಬಂಧಿಸಿ ಮಲತಾಯ ಧೋರಣೆ ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. SC ST ಹಣ ವರ್ಗಾವಣೆ ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಡವರಿಗೆ ಮನೆ ಕೊಡ್ಲೇಬೇಕು.